ಹಲೋ, ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇವತ್ತು ನಾವು NCERT 7th ಸ್ಟ್ಯಾಂಡರ್ಡ್ದಲ್ಲಿ ಜಿಯೋಗ್ರಫಿ ಈ ವಿಷಯದ ಕುರಿತು ಒಂದು ಅಧ್ಯಯನ ಮಾಡೋಣ. ಮೊದಲಿಗೆ ನೀವು NCERT ಬುಕ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಡೌನ್ಲೋಡ್ ಆದ ನಂತರ ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ನಿಮಗೆ ಇಂಟರ್ಫೇಸ್ ಶೋ ಆಗುತ್ತೆ. ಇದರಲ್ಲಿ ಫಸ್ಟ್ ಆಪ್ಷನು ಕಂಟೆಂಟ್ಸನ್ನು ಕ್ಲಿಕ್ ಮಾಡಿದರೆ ಅದರಲ್ಲಿ ಈ ಒಂದು ಎನ್ವಿರಾನ್ಮೆಂಟ್ 7th ಸ್ಟ್ಯಾಂಡರ್ಡ್ ಎನ್ವಿರಾನ್ಮೆಂಟ್ದಲ್ಲಿ ಬರ್ತಕ್ಕಂಥ ಎಲ್ಲ ಚಾಪ್ಟರ್ಸ್ಗಳು ನಿಮಗೆ ಡೌನ್ಲೋಡ್ ಆಗುತ್ತೆ. ಬೇಡ ಅಂದರೆ ನೀವು ಲೆಸನ್ ವೈಸು ಬೇರೆ ಬೇರೆ ಟಾಪಿಕನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಾನು ಈಗಾಗಲೇ ಎನ್ವಿರಾನ್ಮೆಂಟ್ ಎಂಬ ಚಾಪ್ಟರನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ಡೈರೆಕ್ಟ್ಲಿ ನಾನೀಗ ಓಪನ್ ಚಾಪ್ಟರ್ ಅಂತ ಕೊಡೋಣ. ಈ ರೀತಿ ಕೊಟ್ಟಾಗ ಈಗ ಎನ್ವಿರಾನ್ಮೆಂಟ್ ಫಸ್ಟ್ ಚಾಪ್ಟರ್ದಲ್ಲಿ ಇದು ಆಫ್ಟರ್ ದ ಲಾಂಗ್ ವೆಕೇಷನ್ ಇಲ್ಲಿ ಹಿಡಿದ ಇಲ್ಲಿಂದ ತೆರಿಗೆ ಸ್ಕ್ರೋಲ್ ಮಾಡ್ತಾಯಿರಿ. ಇಲ್ಲಿ ದಿ ಟೀಚರ್ ರಿಪ್ಲೈಡ್ ಇಲ್ಲಿ ತನಕ ಇದೊಂದು ಸ್ಟೋರಿ ಇದೆ. ಈ ಸ್ಟೋರಿಯನ್ನು ನೀವು ಓದಿದ ನಂತರ ನಿಮಗೆ ಎನ್ವಿರಾನ್ಮೆಂಟ್ ಎನ್ನುವುದರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಬ್ಲೂ ಬಾಕ್ಸಲ್ಲಿ ಎನ್ವಿರಾನ್ಮೆಂಟ್ ಈಸ್ ಅವರ್ ಬೇಸಿಕ್ ಲೈಫ್ ಸಪೋರ್ಟ್ ಸಿಸ್ಟಮ್. ಎನ್ವಿರಾನ್ಮೆಂಟ್ ಇದಕ್ಕೆ ಕನ್ನಡದಲ್ಲಿ ಪರಿಸರ ಅಂತಾರೆ. ಇದು ನಮ್ಮ ಈಸ್ ಅವರ್ ಬೇಸಿಕ್ ಲೈಫ್ ಸಪೋರ್ಟ್ ಸಿಸ್ಟಮ್. ಇದು ನಮ್ಮ ಒಂದು ಸಾಮಾನ್ಯ ಜೀವನವನ್ನು ನಮಗೆ ಸಪೋರ್ಟ್ ಮಾಡ್ತಿದೆ, ನಮಗೆ ಒದಗಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇಟ್ ಪ್ರೊವೈಡ್ಸ್ ದಿ ಏರ್ ವಿ ಬ್ರೀದ್, ದಿ ವಾಟರ್ ವಿ ಡ್ರಿಂಕ್, ದಿ ಫುಡ್ ವಿ ಈಟ್ ಆ್ಯಂಡ್ ದಿ ಲ್ಯಾಂಡ್ ವೇರ್ ವಿ ಲಿವ್. ಅಂದರೆ ಇದು ನಮ್ಗೆ ಏನೇನೇ ಕೊಡ್ತಾ ಇದೀಪ್ಪ ಅಂದರೆ ದಿ ಏರ್ ವಿ ಬ್ರೀದ್ ನಾವು ಉಸಿರಾಡ್ತಕ್ಕಂಥ ಗಾಳಿ, ದಿ ವಾಟರ್ ವಿ ಡ್ರಿಂಕ್ ಕುಡಿತಕ್ಕಂಥ ನೀರು, ದಿ ಫುಡ್ ವಿ ಈಟ್ ನಾವು ತಿಂತಕ್ಕಂಥ ಆಹಾರ, ಆ್ಯಂಡ್ ದಿ ಲ್ಯಾಂಡ್ ವೇರ್ ವಿ ಲಿವ್ ನಾವು ವಾಸಿಸ್ತಕ್ಕಂಥ ಭೂಮಿಯನ್ನು ಇದು ಎನ್ವಿರಾನ್ಮೆಂಟ್ ನಮಗೆ ಕೊಡ್ತದೆ. ಹೌ ಡು ಹ್ಯೂಮನ್ ಬೀಯಿಂಗ್ಸ್ ಮೋಡಿಫೈ ದಿಸ್ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಮನುಷ್ಯರು ಯಾವ ರೀತಿ ಈ ಒಂದು ನ್ಯಾಚುರಲ್ ಎನ್ವಿರಾನ್ಮೆಂಟ್ ಸ್ವಾಭಾವಿಕ ಒಂದು ಪರಿಸರವನ್ನು ಚೇಂಜ್ ಮಾಡ್ತಾರೆ ಅಂತ ಕೇಳ್ತಾರೆ. ದಿ ಕಾರ್ ಫ್ಯೂಮ್ಸ್ ಪೊಲ್ಯೂಟ್ ದಿ ಏರ್, ವಾಟರ್ ಈಸ್ ಕಲೆಕ್ಟೆಡ್ ಇನ್ ಎ ಪಾಟ್, ಫುಡ್ ಈಸ್ ಸರ್ವ್ಡ್ ಇನ್ ವೆಸೆಲ್ಸ್, ಲ್ಯಾಂಡ್ ಈಸ್ ಯೂಸ್ಡ್ ಟು ಬಿಲ್ಡ್ ಫ್ಯಾಕ್ಟ್ರೀಸ್. ನೋಡಿ ಯಾವ ರೀತಿಯಾಗಿ ನಾವು ಎನ್ವಿರಾನ್ಮೆಂಟ್ ಯೂಸ್ ಮಾಡ್ತೀವಿ ಅಂತ ಕೊಡ್ತಾರೆ. ದಿ ಕಾರ್ ಫ್ಯೂಮ್ಸ್ ಪೊಲ್ಯೂಟ್ ದಿ ಏರ್. ಕಾರ್ ಫ್ಯೂಮ್ಸ್ ಅಂದರೆ ಒಂದು ಹೊಗೆ, ಕಾರ್ನಲ್ಲಿ ಒಂದು ಇಂಧನ ಫ್ಯೂಲ್ ಫಸ್ಟಾಗಿ ಬರ್ತಕ್ಕಂಥ ಹೊಗೆ, ಅದು ಕಾರ್ ಫ್ಯೂಮ್ಸ್ ಪೊಲ್ಯೂಟ್ ದಿ ಏರ್. ವಾಹನದಿಂದ ಬರ್ತಕ್ಕಂಥ ಹೊಗೆ ವಾತಾವರಣವನ್ನು ಪೊಲ್ಯೂಟ್ ಮಾಡ್ತದೆ, ಅಂದರೆ ಮಾಲಿನ್ಯ ಮಾಡ್ತದೆ. ವಾಟರ್ ಈಸ್ ಕಲೆಕ್ಟೆಡ್ ಇನ್ ಎ ಪಾಟ್. ಪಾಟ್ ಮೀನ್ಸ್ ಒಂದು ವೆಸೆಲ್, ಒಂದು ಪಾತ್ರೆ. ವಾಟರ್ ಈಸ್ ಕಲೆಕ್ಟೆಡ್ ಇನ್ ಪಾಟ್ ಅಂದರೆ ಒಂದು ಪಾತ್ರೆಯಲ್ಲಿ ವಾಟರ್ ನಾವು ನೀರನ್ನು ಹಿಡಿದಿಟ್ಕೊಡ್ತೀವಿ. ಫುಡ್ ಈಸ್ ಸರ್ವ್ಡ್ ಇನ್ ವೆಸೆಲ್ಸ್ ಮೀನ್ಸ್ ಇದು ಒಂದು ತಾಟ, ಇದರಲ್ಲಿ ನಾವು ಆಹಾರವನ್ನು ಕೂಡ ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ತೀವಿ, ಅಂದರೆ ಹಾಕಿ ಕೊಡ್ತೀವಿ. ಲ್ಯಾಂಡ್ ಈಸ್ ಯೂಸ್ ಟು ಬಿಲ್ಡ್ ಫ್ಯಾಕ್ಟ್ರೀಸ್. ಲ್ಯಾಂಡ್ ಭೂಮಿಯಿಂದ ಯೂಸ್ ಮಾಡ್ತಾರೆ ಫ್ಯಾಕ್ಟ್ರಿ ಕಟ್ಟೋದಕ್ಕೆ, ಮನೆಗಳನ್ನು ಕಟ್ಟೋದಕ್ಕೆ. ಓಕೆ. ಹ್ಯೂಮನ್ ಬೀಯಿಂಗ್ಸ್ ಮೇಕ್ ಕಾರ್ಸ್, ಮಿಲ್ಸ್, ಫ್ಯಾಕ್ಟ್ರೀಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಕಂಟೈನರ್ಸ್. ನೋಡಿ ಹ್ಯೂಮನ್ ಬೀಯಿಂಗ್ಸ್ ಏನೇನು ಮಾಡ್ತಾರೆ, ಮನುಷ್ಯರು ಏನೇನು ನಾವು ಮಾಡ್ತೀವಪ್ಪ ಅಂದರೆ ತಯಾರು ಮಾಡ್ತೀವಿ. ಕಾರ್ಸ್ಗಳು, ಮಿಲ್ಸ್ಗಳು, ಫ್ಯಾಕ್ಟ್ರೀಸ್ಗಳು. ಮಿಲ್ಸ್ ಅಂದರೆ ಅರಿಯತಕ್ಕಂಥ ಅದು ಫ್ಲೋರ್ ಮಿಲ್ಸ್ ಇರ್ಬೋದು. ಫ್ಲೋರ್ ಮಿಲ್ಸ್ ಮೀನ್ಸ್ ಹಿಟ್ಟಿನ ಮಿಲ್ಸು, ಮತ್ತು ಆಯಿಲ್ ಮಿಲ್ಸು, ಆ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡುವ ಮಿಲ್ಸುಗಳು. ಈ ರೀತಿ ಒಂದು ಫ್ಯಾಕ್ಟ್ರೀಸ್ಗಳು. ಮ್ಯಾನುಫ್ಯಾಕ್ಚರಿಂಗ್ ಕಂಟೈನರ್ಸ್ ಅಂದರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಟೈನರ್ಸ್ ಅಂದರೆ ತಯಾರಿಕೆ ಮಾಡ್ತಕ್ಕಂಥ ಒಂದು ವಸ್ತುಗಳು. ದಿಸ್ ಈಸ್ ಹೌ ಹ್ಯೂಮನ್ ಬೀಯಿಂಗ್ಸ್ ಮೋಡಿಫೈ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಈ ರೀತಿಯಾಗಿ ಮನುಷ್ಯರು ನ್ಯಾಚುರಲ್ ಎನ್ವಿರಾನ್ಮೆಂಟನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಓಕೆ. ನೆಕ್ಸ್ಟ್ ಕೆಳಗೆ ಹೋಗಿ ನೋಡಿ ಕೊಡ್ತಾರೆ, ಕಂಪೋನೆಂಟ್ಸ್ ಆಫ್ ಎನ್ವಿರಾನ್ಮೆಂಟ್ ಅಂದರೆ ಒಂದು ಪರಿಸರದ ಒಂದು ಭಾಗಗಳು. ಕಂಪೋನೆಂಟ್ ಮೀನ್ಸ್ ಪಾರ್ಟ್ಸ್. ಇದರಲ್ಲಿ ಎರಡು ಥರ, ನ್ಯಾಚುರಲ್ ಕಂಪೋನೆಂಟ್ಸ್ ಆ್ಯಂಡ್ ಹ್ಯೂಮನ್ ಮೇಡ್ ಕಂಪೋನೆಂಟ್ಸ್. ಓಕೆ. ಇಲ್ಲಿ ಕೊಟ್ಟಿದ್ದಾರೆ ನ್ಯಾಚುರಲ್ ಕಂಪೋನೆಂಟ್ಸ್ ಯಾವ್ಯಾವ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಏರ್, ವಾಟರ್, ಲ್ಯಾಂಡ್ ಆ್ಯಂಡ್ ಲಿವಿಂಗ್ ಥಿಂಗ್ಸ್. ಹ್ಯೂಮನ್ ಮೇಡ್ ಕಂಪೋನೆಂಟ್ಸ್ ಇವು ಎಲ್ಲವು ಬಿಲ್ಡಿಂಗ್ಸ್, ಪಾರ್ಕ್ಸ್, ಬ್ರಿಡ್ಜಸ್, ರೋಡ್ಸ್, ಇಂಡಸ್ಟ್ರೀಸ್, ಮಾನ್ಯುಮೆಂಟ್ಸ್. ಓಕೆ. ಮತ್ತು ಹ್ಯೂಮನಲ್ಲಿ ಮತ್ತು ಏನು ನಾವು ಇರ್ತೀವಿ, ಮನುಷ್ಯರಲ್ಲಿ ಯಾವ್ಯಾವ ರೀತಿ ಗುಂಪುಗಳು ಇರ್ತೀವಿ ಅಂದರೆ ಇಂಡಿವಿಜುವಲ್ ಆಗಿ ನಾವು ಬದುಕ್ತೀವಿ. ನಮ್ಮದು ಫ್ಯಾಮಿಲಿ ಇರ್ತದೆ. ಕಮ್ಯುನಿಟಿ ಅಂದರೆ ವಿ ಲಿವ್ ಇನ್ ಎ ಕಮ್ಯುನಿಟಿ.
ಒಬ್ಬರು ಇಂಡಿವಿಜುವಲ್ ಸೆಪ್ರೇಟ್ ಬದುಕ್ತಾರೆ, ಇನ್ನೊಬ್ಬರು ಕಮ್ಯುನಿಟಿಯಲ್ಲಿ ಸಮಾಜದಲ್ಲಿ ಬದುಕ್ತಾರೆ. ರಿಲಿಜಿಯನ್, ಬೇರೆ ಜನರು ಬೇರೆ ಬೇರೆ ರಿಲಿಜಿಯನ್ ಧರ್ಮವನ್ನು ಆಚರಿಸ್ತಾರೆ. ಎಜುಕೇಷನಲ್, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ದಲ್ಲಿ ಇರ್ತಕ್ಕಂಥ ಒಂದು ಇದು ಸೀನು. ಎಕನಾಮಿಕ್, ಪೊಲಿಟಿಕಲ್ ಸಿಚುವೇಶನ್, ಈ ರೀತಿಯಾಗಿ ಹ್ಯೂಮನ್ ಎನ್ವಿರಾನ್ಮೆಂಟಲ್ಲಿ ಕಂಪೋನೆಂಟ್ಸ್ಗಳು ಬರ್ತವೆ. ಇಲ್ಲಿ ನೋಡಿ ಬಯೋಟಿಕ್ ಮತ್ತು ಅಬಯೋಟಿಕ್ ಎನ್ವಿರಾನ್ಮೆಂಟ್ ಕೊಡ್ತಾ ಇದ್ದಾರೆ. ಎನ್ವಿರಾನ್ಮೆಂಟ್ದಲ್ಲಿ ಎರಡು ರೀತಿಯ ಪ್ರಕಾರಗಳಿರ್ತವೆ, ಬಯೋಟಿಕ್ ಮತ್ತು ಅಬಯೋಟಿಕ್. ಬಯೋಟಿಕ್ ಅಂದರೆ ದಿ ವರ್ಲ್ಡ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಇದರಲ್ಲಿ ಜೀವಂತ ಇರ್ತಕ್ಕಂಥ ವಸ್ತುಗಳು, ಪ್ರಾಣಿಗಳು, ಪಕ್ಷಿಗಳ ಇದೊಂದು ಜಗತ್ತು. ಇದಕ್ಕೆ ಅಂತಂದರೆ ಬಯೋಟಿಕ್ ಅಂದರೆ ಇದು ಜೈವಿಕ ಜಗತ್ತು ಅಂತ ಕರೀತಾರೆ. ಇದು ಅಬಯೋಟಿಕ್ ದಿ ವರ್ಲ್ಡ್ ಆಫ್ ನಾನ್ ಲಿವಿಂಗ್ ಎಲಿಮೆಂಟ್ಸ್, ಇದು ಜೀವ ಇರಲಾರದಂಥ ವಸ್ತುಗಳ ಒಂದು ಜಗತ್ತು. ಫ್ರಮ್ ದಿ ಅಬವ್ ಕನ್ವರ್ಸೇಷನ್ you understand that people, place, things and nature that surround any living organism is called environment. ನೋಡಿ ಅದರಲ್ಲಿ ಈ ಒಂದು ಮೇಲಿನ ಒಂದು ಸ್ಟೋರಿ ಓದಿದಂತ ನಮ್ಗೆ ಗೊತ್ತಾಗುತ್ತೆ. that the place, people, things and nature that surround any living organisms is called environment. ಅಂದರೆ ಯಾವುದೇ ಒಂದು ಜೀವಂತ ಇರ್ತಕ್ಕಂಥ ಒಂದು ಪ್ರಾಣಿಯನ್ನು, ಆರ್ಗ್ಯಾನಿಸಮ್ ಅಂದರೆ ಪ್ರಾಣಿಯು, ಜೀವಿಯನ್ನು ಸುತ್ತುವರಿತಕ್ಕಂಥ ಜನರು, ಪ್ಲೇಸ್, ಪೀಪಲ್, ಸ್ಥಳ, ಜನರು, ವಸ್ತುಗಳು ಮತ್ತು ಒಂದು ಪ್ರಕೃತಿ ಏನು ಕರೀತದಕ್ಕೆ ಎನ್ವಿರಾನ್ಮೆಂಟ್, ಪರಿಸರ ಅಂತ ಕರೀತಾರೆ. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ಮೇಡ್ ಫಿನಾಮಿನಾ ಮೀನ್ಸ್ ಇಲ್ಲಿ ಇವೆಂಟ್ಸ್, ಘಟನೆಗಳು. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ಮೇಡ್ ಫಿನಾಮಿನಾ ಅಂದರೆ ಇದು ಸ್ವಾಭಾವಿಕ ಮತ್ತು ಮಾನವ ನಿರ್ಮಿತ. ಹ್ಯೂಮನ್ ಮೇಡ್ ಮನುಷ್ಯರಿಂದ ನಿರ್ಮಾಣವಾದಂತಹ, ಅದು ಸ್ವಾಭಾವಿಕವಾಗಿರುವುದಿಲ್ಲ, ನಾವು ಹಾಗೆ ಮನುಷ್ಯರೇ ತಮ್ಮ ಒಂದು ಅವಶ್ಯಕತೆಗಳಿಗೆ ಅನುಗುಣವಾಗಿ ತಯಾರಿ ಮಾಡಿದಂಥ ಒಂದು ಘಟನೆಗಳ ಒಂದು ಸಂದರ್ಭಗಳ ಒಂದು ಕಾಂಬಿನೇಷನ್ ಅಂದರೆ ಮಿಶ್ರಣವಾಗಿರ್ತದೆ. while the natural environment refers to both biotic and abiotic conditions existing on the earth, human environment reveals the activities, creations and interactions among human beings. ನೋಡಿ, the natural environment refers to both biotic and abiotic conditions existing on earth. ಅಂದರೆ ನ್ಯಾಚುರಲ್ ಸ್ವಾಭಾವಿಕ ಪರಿಸರ ಏನೈತೆ ನಾವು, ಅದು ಬಯೋಟಿಕ್ ಅಂದರೆ ಜೈವಿಕ ಮತ್ತು ಅಜೈವಿಕ ಕಂಡೀಷನ್ಸ್, ಸ್ಥಿತಿಗಳನ್ನು ಹೇಳುತ್ತದೆ, ಸೂಚಿಸುತ್ತದೆ. ಎಕ್ಸಿಸ್ಟಿಂಗ್ ಆನ್ ದಿ ಅರ್ತ್ ಅಂದರೆ ಭೂಮಿ ಮೇಲೆ ಇರ್ತಕ್ಕಂಥ ಜೈವಿಕ ಮತ್ತು ಅಜೈವಿಕ ಒಂದು ಕಂಡೀಷನ್ಗಳು, ಸ್ಥಿತಿಗಳನ್ನು ಸೂಚಿಸುತ್ತದೆ. ಅದೇ ರೀತಿ ಹ್ಯೂಮನ್ ಎನ್ವಿರಾನ್ಮೆಂಟ್ ರಿವೀಲ್ಸ್ ದಿ ಆಕ್ಟಿವಿಟೀಸ್, ಕ್ರಿಯೇಷನ್ಸ್ ಆ್ಯಂಡ್ ಇಂಟ್ರಾಕ್ಷನ್ಸ್ ಅಮಾಂಗ್ ಹ್ಯೂಮನ್ ಬೀಯಿಂಗ್ಸ್. ಇದು ಮಾನವ ಪರಿಸರ ಯಾರಪ್ಪ ಅಂದ್ರೆ ಮನುಷ್ಯರು, ಅಮಾಂಗ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಜನರ ನಡುವೆ ಆಗತಕ್ಕಂಥ ಆ್ಯಕ್ಟಿವಿಟೀಸ್, ಕಾರ್ಯಗಳು, ಕ್ರಿಯೇಷನ್ಸ್, ರಚನೆಗಳು ಮತ್ತು ಇಂಟ್ರಾಕ್ಷನ್ಸ್ ಅಂದರೆ ಸಂವಹನಗಳನ್ನು, ಅವ್ರು ಏನೇನು ಮಾಡ್ತಾರೆ, ಒಬ್ಬರಿಗೊಬ್ಬರು ಮನುಷ್ಯರು ನಡುವೆ ಏನೇನು ನಡೀತದೆ ಅದನ್ನು ಬದಲದು ಹ್ಯೂಮನ್ ಎನ್ವಿರಾನ್ಮೆಂಟ್ ರಿವೀಲ್ಸ್ ಮೀನ್ಸ್ ಇಂಡಿಕೇಟ್ಸ್, ತೋರಿಸ್ತದೆ. ಓಕೆ, ನೋಡಿ ಇಲ್ಲಿ ಸೆಪರೇಟ್ ಕೊಡ್ತಾ ಇದ್ದಾರೆ, ನ್ಯಾಚುರಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಹ್ಯೂಮನ್ ಎನ್ವಿರಾನ್ಮೆಂಟ್. ನ್ಯಾಚುರಲ್ ಎನ್ವಿರಾನ್ಮೆಂಟ್ ಇದರಲ್ಲಿ ಏನೇನು ಬರ್ತಾ ಇದೆಯಪ್ಪ ಅಂದ್ರೆ ಲ್ಯಾಂಡ್, ವಾಟರ್, ಏರ್, ಪ್ಲ್ಯಾಂಟ್ಸ್, ಆ್ಯನಿಮಲ್ಸ್ ಕಂಪ್ರೈಸ್ ದಿ ನ್ಯಾಚುರಲ್ ಎನ್ವಿರಾನ್ಮೆಂಟ್. ನೋಡಿ, ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನು ಬರ್ತಾವಪ್ಪ, ಲ್ಯಾಂಡ್ ಭೂಮಿ, ವಾಟರ್ ನೀರು, ಏರ್ ಗಾಳಿ, ಪ್ಲ್ಯಾಂಟ್ಸ್ ಸಸ್ಯಗಳು, ಆ್ಯನಿಮಲ್ಸ್ ಅಂದರೆ ಎಲ್ಲ ಇದಾದಂಥ ಪ್ರಾಣಿಗಳು, ಎಕ್ಸೆಪ್ಟ್ ಹ್ಯೂಮನ್ ಬೀಯಿಂಗ್. ಅದು ಹ್ಯೂಮನ್ ಬೀಯಿಂಗ್ಸ್ ಕೂಡ, ಹ್ಯೂಮನ್ ಈಸ್ ಆಲ್ಸೋ ಎ ಬೀಯಿಂಗ್, ಆ್ಯನಿಮಲ್. ಓಕೆ, ಇದರಲ್ಲಿ ಮಾನವ ಕೂಡ ಒಳಗೊಳ್ತಾನೆ. ಓಕೆ, ಯು ಆರ್ ಫ್ಯಾಮಿಲಿಯರ್ ವಿತ್ ದಿ ಮೀನಿಂಗ್ ಆಫ್ ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್, ಅಟ್ಮಾಸ್ಫಿಯರ್, ಬಯೋಸ್ಫಿಯರ್ ಫ್ರಮ್ ಯುವರ್ ಪ್ರಿವಿಯಸ್ ಕ್ಲಾಸ್. ಹೌದು, ನಾವು ಹಿಂದಿನ ಕ್ಲಾಸಲ್ಲಿ ಅಂದರೆ 6ನೇ 6th ಸ್ಟ್ಯಾಂಡರ್ಡ್ ನಾವೇನು ಕಲ್ತಿದ್ದೀವಪ್ಪ ಅಂದರೆ ಲಿಥೋಸ್ಫಿಯರ್ ಅಂದರೆ ಒಂದು ನೆಲವನ್ನು ಅಂದರೆ ಭೂಮಿಯ ಪದರವನ್ನು ಒಳಗೊಂಡಂಥ ಒಂದು ಲಿಥೋಸ್ಫಿಯರ್ ಪದರು. ಹೈಡ್ರೋಸ್ಫಿಯರ್ ಅಂದರೆ ಒಂದು ಜಲಗೋಳ, ಅಟ್ಮಾಸ್ಫಿಯರ್ ವಾಯುಗೋಳ, ಬಯೋಸ್ಫಿಯರ್ ಜೀವ ಇರತಕ್ಕಂಥ ಒಂದು ಲೇಯರ್ ಪದರನ್ನು ನಾವು ಹಿಂದಿನ ಕ್ಲಾಸಲ್ಲಿ ಕಲಿತಿದ್ದೇವೆ. ಓಕೆ, ಲೆಟ್ ಅಸ್ ಲರ್ನ್ ಸಮ್ ಮೋರ್ ಫ್ಯಾಕ್ಟ್ಸ್ ಅಬೌಟ್ ದೀಸ್ ಡೊಮೇನ್ಸ್. ಈ ಒಂದು ಕ್ಷೇತ್ರಗಳ ಕುರಿತು ಹೆಚ್ಚಿನದನ್ನು ಈಗ ನಾವು ಕಲಿಯೋಣ. ಓಕೆ, ಲಿಥೋಸ್ಫಿಯರ್ ಇದು ಸಾಲಿಡ್ ಕ್ರಸ್ಟ್ ಆರ್ ದಿ ಹಾರ್ಡ್ ಟಾಪ್ ಲೇಯರ್ ಆಫ್ ದಿ ಅರ್ತ್. ನೋಡಿ, ಲಿಥೋಸ್ಫಿಯರ್ ಅಂದ್ರೆ ನಾವು ಭೂಗೋಳ ಅಂತ ಕರಿತೀವಿ ಕನ್ನಡದಲ್ಲಿ. ಇದು ಸಾಲಿಡ್ ಕ್ರಸ್ಟ್ ಆರ್ ದಿ ಹಾರ್ಡ್ ಟಾಪ್ ಲೇಯರ್ ಆಫ್ ದಿ ಅರ್ತ್. ಇದು ಭೂಮಿಯ ಒಂದು ಸಾಲಿಡ್ ಗಟ್ಟಿಯಾದಂಥ ಕ್ರಸ್ಟ್ ಅಂದರೆ ಒಂದು ಪದರು, ಮತ್ತು ಅಥವಾ ದಿ ಹಾರ್ಡ್ ಟಾಪ್ ಲೇಯರ್ ಅಂದರೆ ಮೇಲಿನ ಪದರು ಆಫ್ ದಿ ಅರ್ತ್ ಅಂದರೆ ಭೂಮಿ, ನಾವು ಇರ್ತಕ್ಕಂಥ ಭೂಮಿಯ ಮೇಲಿನ ಒಂದು ಹಾರ್ಡ್ ಟಾಪ್ ಲೇಯರ್ ಅಂದರೆ ಒಂದು ದಪ್ಪವಾಗಿರ್ತಕ್ಕಂಥ ಒಂದು ಬಿರ್ಸ್ ಅಂದರೆ ಅದರ ಕಠಿಣವಾಗಿರ್ತದೆ. ಆ ಕಠಿಣವಾಗಿರ್ತಂಥ ಟಾಪ್ ಲೇಯರ್ ಮೇಲಿನ ಪದರಾಗಿದೆ. ಇಟ್ ಈಸ್ ಮೇಡ್ ಅಪ್ ಆಫ್ ರಾಕ್ಸ್ ಆ್ಯಂಡ್ ಮಿನರಲ್ಸ್ ಆ್ಯಂಡ್ ಕವರ್ಡ್ ಬೈ ಎ ಥಿನ್ ಲೇಯರ್ ಆಫ್ ಸಾಯಿಲ್. ನೋಡು, ಇದು ಯಾವುದರಿಂದ ಮಾಡಲ್ಪಡ್ತದೆ ಅಂದರೆ ರಾಕ್ಸ್ ಅಂದರೆ ಕಲ್ಲುಗಳು, ಶಿಲೆಗಳು, ಮಿನರಲ್ಸ್ ಖನಿಜಗಳು,
ಆ್ಯಂಡ್ ಕವರ್ಡ್ ಬೈ ಎ ಥಿನ್ ಲೇಯರ್ ಆಫ್ ಸಾಯಿಲ್, ಅಂದರೆ ತಿಳುವಾದ ಒಂದು ಮಣ್ಣಿನ ಪದರದಿಂದ ಅದು ಮುಚ್ಚಲ್ಪಡುತ್ತದೆ. ಇಟ್ ಈಸ್ ಅನ್ ಇರ್ರೆಗ್ಯುಲರ್ ಸರ್ಫೇಸ್ ವಿತ್ ವ್ಯಾರಿಯಸ್ ಲ್ಯಾಂಡ್ ಫಾರ್ಮ್ಸ್ ಸಚ್ ಆಸ್ ಮೌಂಟೇನ್ಸ್, ಪ್ಲೇಟ್ಯೂಸ್, ಪ್ಲೇನ್ಸ್, ವಾಲೇಸ್ ಎಟ್ಸೆಟ್ರಾ. ನೋಡಿ, ಇದು ಭೂಮಿಯ ಪದರವು ಲಿಥೋಸ್ಫಿಯರ್ ಈಸ್ ನಾಟ್ ಇನ್ ದಿ ಸೇಮ್ ಟೈಪ್, ಒಂದೇ ರೀತಿಯಲ್ಲ, ಇದು ಅಂಡುಲೇಟಿಂಗ್ ಇದೆ, ಅಂದರೆ ಮೇಲೆ ಕೆಳಗೆ ಹೆಚ್ಚು ಕಮ್ಮಿ ಆಗುತ್ತಾ ಇದೆ. ಒಂದು ಕಡೆ ಇಳಿಜಾರು ಇರುತ್ತದೆ, ಒಂದು ಕಡೆ ಏರು ಇರುತ್ತದೆ. ಇಲ್ಲಿ ಏನೇನು ಕಂಡು ಬರ್ತಾವೆ ಅಂದರೆ ಮೌಂಟೇನ್ಸ್ ಗೊತ್ತದೆ ನಿಮಗೆ, ಪರ್ವತಗಳು, ಪ್ಲೇಟ್ಯೂಸ್ ಅಂದರೆ ಫ್ಲ್ಯಾಟ್ ಟಾಪ್ಡ್ ಲ್ಯಾಂಡ್ಸ್, ಅಂದರೆ ಅದರ ಮೇಲುಗಡೆ ಭಾಗ ಫ್ಲ್ಯಾಟ್ ಇರ್ತದೆ, ಸಪ್ಪೆ ಒಂದೇ ರೀತಿ ಸಪ್ಪೆಯಾಗಿರ್ತದೆ. ಪ್ಲೇಟ್ಯೂಸ್ ಅದಕ್ಕೆ ದಕ್ಕನ ಭೂಮಿ ಅಂತ ಕರೀತಾರೆ. ಪ್ಲೇನ್ಸ್ ಅಂದರೆ ಸರಳವಾದ ಸಪ್ಪೆಯಾದಂಥ ಜಾಗಗಳು. ವಾಲೇಜ್ ಅಂದರೆ ಕಂದಕಗಳು, ದಟ್ಟವಾದ ಇಳಿಜಾರಿರ್ತಕ್ಕಂಥ ಒಂದು ಪ್ರದೇಶಗಳು, ಅವುಗಳಲ್ಲಿ ಕಂಡುಬರುತ್ತವೆ. ಲ್ಯಾಂಡ್ ಫಾರ್ಮ್ಸ್ ಆರ್ ಫೌಂಡ್ ಓವರ್ ದಿ ಕಾಂಟಿನೆಂಟ್ಸ್ ಆ್ಯಂಡ್ ಆಲ್ಸೋ ಆನ್ ದಿ ಓಷನ್ ಫ್ಲೋರ್ಸ್. ನೋಡಿ, ಲ್ಯಾಂಡ್ ಫಾರ್ಮ್ಸ್ ಅಂದರೆ ಭೂಮಿಯ ರೂಪಗಳು ಎಲ್ಲಿ ಬರ್ತಾವಪ್ಪ ಅಂದರೆ ಓವರ್ ದಿ ಕಾಂಟಿನೆಂಟ್ಸ್ ಅಂದರೆ ಭೂಖಂಡಗಳ ಮೇಲುಗಡೆ, ಮತ್ತು ಆಲ್ಸೋ ಆನ್ ದಿ ಓಷನ್ ಫ್ಲೋರ್ಸ್ ಅಂದರೆ ಸಾಗರಗಳ ತಳದ ಮೇಲೆ ಕೂಡ ಇವು ಭೂಮಿಯ ಬೇರೆ ಬೇರೆ ಅದರ ಆಕಾರಗಳು ಕಂಡುಬರುತ್ತವೆ. ಲಿಥೋಸ್ಫಿಯರ್ ಈಸ್ ದಿ ಡೊಮೇನ್ ದ್ಯಾಟ್ ಪ್ರೊವೈಡ್ಸ್ ಅಸ್ ಫಾರೆಸ್ಟ್ಸ್, ಗ್ರಾಸ್ಲ್ಯಾಂಡ್ಸ್ ಫಾರ್ ಗ್ರೇಜಿಂಗ್, ಲ್ಯಾಂಡ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಹ್ಯೂಮನ್ ಸೆಟಲ್ಮೆಂಟ್ಸ್. ನೋಡಿ, ಲಿಥೋಸ್ಫಿಯರ್ ಇದು ನಮಗೆ ಏನೇನು ಕೊಡ್ತದೆ ಅಂದರೆ ಒಂದು ಭೂಗೋಳ ನಮಗೆ ಏನೇನು ಕೊಡ್ತದೆ ಅಂದರೆ ಪ್ರೊವೈಡ್ಸ್ ಅಸ್ ಫಾರೆಸ್ಟ್ಸ್, ನಮಗೆ ಅರಣ್ಯಗಳನ್ನು ಕೊಡ್ತದೆ. ಗ್ರಾಸ್ ಲ್ಯಾಂಡ್ಸ್ ಫಾರ್ ಗ್ರೇಜಿಂಗ್ ಅಂದರೆ ದನಕರುಗಳನ್ನು ಮೇಸೋಕ್ಕೆ ಹುಲ್ಲುಗಾವಲುಗಳನ್ನು ಕೊಡುತ್ತದೆ. ಲ್ಯಾಂಡ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಹ್ಯೂಮನ್ ಸೆಟಲ್ಮೆಂಟ್ಸ್, ಮತ್ತು ಕೃಷಿಯನ್ನು ಮಾಡಲಿಕ್ಕೆ ಮತ್ತು ಹ್ಯೂಮನ್ ಸೆಟಲ್ಮೆಂಟ್ಸನ್ನು ಮಾನವನು ವಾಸ ಮಾಡಲಿಕ್ಕೆ ಇದು ಒಂದು ಜಾಗವನ್ನು, ನೆಲವನ್ನು ಕೊಡ್ತದೆ ನಮಗೆ. ಇಟ್ ಈಸ್ ಆಲ್ಸೋ ಎ ಸೋರ್ಸ್ ಆಫ್ ಮಿನರಲ್ ವೆಲ್ತ್. ನೋಡಿ, ಈ ಒಂದು ಭೂಮಿಯಲ್ಲಿ ಕೂಡ ಭೂಗೋಳದಲ್ಲಿ ನಮ್ಗೆ ಅನೇಕ ಥರವಾದ ಮಿನರಲ್ಸ್ಗಳು, ಖನಿಜಗಳು, ಯಾವುದೇ ಒಂದು ಲೋಹಗಳಿರ್ಬೋದು, ಯಾವುದೋ ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಎಲ್ಲ ಬೇಕಾದಂಥ ಮಿನರಲ್ಗಳನ್ನು ಕೊಡ್ತದೆ. ದಿ ಡೊಮೇನ್ ಆಫ್ ವಾಟರ್ ಈಸ್ ರೆಫರ್ಡ್ ಟು ಆ್ಯಸ್ ಹೈಡ್ರೋಸ್ಫಿಯರ್. ನೋಡಿ, ಇದು ಲಿಥೋಸ್ಫಿಯರ್ ಅಂದರೆ ಒಂದು ಭೂಗೋಳ ಅಂದರೆ ಇಲ್ಲಿ ಮಣ್ಣು ಮತ್ತು ಅದರ ವಿವಿಧ ರೀತಿಯ ರಚನೆಗಳು, ಖನಿಜಗಳ ಬಗ್ಗೆ ಇದರಲ್ಲಿ ಅಧ್ಯಯನ ಬರುತ್ತದೆ. ಇಲ್ಲಿ ಹೈಡ್ರೋಸ್ಫಿಯರ್ ಅಂದರೆ ಜಲಗೋಳ. ದಿ ಡೊಮೇನ್ ಆಫ್ ವಾಟರ್ ಈಸ್ ರೆಫರ್ಡ್ ಟು ಆ್ಯಸ್ ಹೈಡ್ರೋಸ್ಫಿಯರ್. ನೋಡಿ, ಒಂದು ನೀರನ್ನು ಒಳಗೊಂಡಂಥ ಒಂದು ಪ್ರದೇಶ, ಒಂದು ಕ್ಷೇತ್ರಕ್ಕೆ ಏನಂತ ಹೇಳ್ತಾರೆ ಹೈಡ್ರೋಸ್ಫಿಯರ್, ಜಲಗೋಳ ಅಂತ ಕರೀತಾರೆ. ಇಟ್ ಕಂಪ್ರೈಸಸ್ ವ್ಯಾರಿಯಸ್ ಸೋರ್ಸಸ್ ಆಫ್ ವಾಟರ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಬಾಡೀಸ್ ಲೈಕ್ ರಿವರ್ಸ್, ಲೇಕ್ಸ್, ಸೀಸ್, ಓಷನ್ಸ್ ಎಟ್ಸೆಟ್ರಾ. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್. ನೋಡಿ, ಈ ಜಲಗೋಳದಲ್ಲಿ ಏನೇನು ಬರ್ತಾವಪ್ಪ ಅಂದರೆ ರಿವರ್ಸ್ ಅಂದರೆ ನದಿಗಳು, ಲೇಕ್ಸ್ ಅಂದರೆ ಸರೋವರಗಳು, ಸೀಸ್ ಸಮುದ್ರಗಳು, ಓಷನ್ಸ್ ಸಾಗರಗಳು ಎಲ್ಲ ಇದರಲ್ಲಿ ಬರುತ್ತವೆ. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್. ಎಲ್ಲ ಜೀವಂತ ಜೀವಿಗಳಿಗೆ ಇದು ತುಂಬ ಅವಶ್ಯಕವಾಗಿದೆ ಅಂತ ಕಂಡು ಬರ್ತದೆ. ಯಾವುದು ಜಲಗೋಳ. ಇಲ್ಲಿ ನೋಡಿ, ಎನ್ವಿರಾನ್ಮೆಂಟ್ ಎಂಬುದು ಫ್ರೆಂಚ್ ವರ್ಡ್ ಎನ್ವಿರಾನರ್ ಆರ್ ಎನ್ವಿರಾನರ್, ಡಬಲ್-ಎನ್ ಆರ್ ಸಿಂಗಲ್-ಎನ್, ಮೀನಿಂಗ್ ನೇಬರ್ಹುಡ್ ಅಂದರೆ ಒಂದು ಸಾಮೀಪ್ಯ, ನಮ್ಮ ಸಮೀಪದಲ್ಲಿ ಇರತಕ್ಕಂಥ ಸ್ಥಳ ಎಂಬ ಸೂಚಿಸ್ತಕ್ಕಂಥ ಒಂದು ಫ್ರೆಂಚ್ ವರ್ಡ್ ಎನ್ವಿರಾನರ್ ಆರ್ ಎನ್ವಿರಾನರ್ದಿಂದ ಇದು ಎನ್ವಿರಾನ್ಮೆಂಟ್ ಎಂಬ ಶಬ್ದವನ್ನು ತೆಗೆದುಕೊಳ್ಳಲಾಗಿದೆ. ಇವೆಲ್ಲವೂ ಆ್ಯಕ್ಟಿವಿಟೀಸ್ ಇವೆ, ಲೆಟಸ್ ಡೂ ಅನ್ನೋದು ಇವನ್ನು ಟ್ರೈ ಮಾಡಬಹುದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಟ್ಮಾಸ್ಫಿಯರ್ ಈಸ್ ದಿ ಥಿನ್ ಲೇಯರ್ ಆಫ್ ಏರ್ ದ್ಯಾಟ್ ಸರೌಂಡ್ಸ್ ದಿ ಅರ್ತ್. ಇದು ನೋಡಿ, ಅಟ್ಮಾಸ್ಫಿಯರ್ ಅಂದರೆ ಹವಾಗೋಳ ಅಥವಾ ವಾಯುಗೋಳ. ಇದು ಏನದು ಥಿನ್ ಲೇಯರ್ ಆಫ್ ಏರ್ ದ್ಯಾಟ್ ಸರೌಂಡ್ಸ್ ದಿ ಅರ್ತ್. ಇದು ಭೂಮಿಯನ್ನು ಆವರಿಸ್ತಕ್ಕಂಥ ಒಂದು ಗಾಳಿಯ ತೆಳುವಾದ ಪದರಾಗಿದೆ. ದಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಅರ್ತ್ ಹೋಲ್ಡ್ಸ್ ದಿ ಅಟ್ಮಾಸ್ಫಿಯರ್ ಅರೌಂಡ್ ಇಟ್. ನೋಡಿ, ಭೂಮಿಗೆ ತನ್ನದೇ ಆದ ಗುರುತ್ವಾಕರ್ಷಣೆ ಬಲ ಇದೆ, ಗುರುತ್ವಾಕರ್ಷಣೆ ಶಕ್ತಿ ಇದೆ. ಅದು ಈ ಒಂದು ಅಟ್ಮಾಸ್ಫಿಯರನ್ನು ಅದರ ಸುತ್ತಲೂ ಹಿಡಿದಿಡುತ್ತದೆ. ಇಟ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ದಿ ಹಾರ್ಮ್ಫುಲ್ ರೇಸ್ ಆ್ಯಂಡ್ ಸ್ಕಾರ್ಚಿಂಗ್ ಹೀಟ್ ಆಫ್ ದಿ ಸನ್. ಈ ಒಂದು ಹವಾಗೋಳ ನಮ್ಮನ್ನು ಹಾರ್ಮ್ಫುಲ್ ರೇಸ್ ಅಂದರೆ ಸೂರ್ಯನಿಂದ ಬರ್ತಕ್ಕಂಥ ಒಂದು ಅಪಾಯಕಾರಿ ಕಿರಣಗಳಿಂದ ಮತ್ತು ಸ್ಕಾರ್ಚಿಂಗ್ ಹೀಟ್ ಆಫ್ ದಿ ಸನ್, ಸೂರ್ಯನ ಒಂದು ಅತ್ಯಂತ ಸ್ಕಾರ್ಚಿಂಗ್ ಮೀನ್ಸ್ ಇಂಟೆನ್ಸ್ ಹೀಟ್, ಅತ್ಯಂತ ತೀವ್ರತರವಾದ ಹೀಟ್ ಶಾಖದಿಂದ ನಮ್ಮನ್ನು ಇದು ಪ್ರೊಟೆಕ್ಟ್ಸ್ ಮಾಡ್ತದೆ, ಕಾಪಾಡುತ್ತದೆ. ಇಟ್ ಕನ್ಸಿಸ್ಟ್ಸ್ ಆಫ್ ಎ ನಂಬರ್ ಆಫ್ ಗ್ಯಾಸಸ್, ಡಸ್ಟ್ ಆ್ಯಂಡ್ ವಾಟರ್ ವೇಪರ್. ನೋಡಿ, ಈ ಅಟ್ಮಾಸ್ಫಿಯರ್ ಏನೇನು ಇರ್ತದಪ್ಪ ಅಂದರೆ ನಂಬರ್ ಆಫ್ ಗ್ಯಾಸಸ್ ಅಂದರೆ ಅನೇಕ ಗಾಳಿಗಳು, ಬೇರೆ ಬೇರೆ ಇರ್ತಕ್ಕಂಥ ಗಾಳಿಗಳು, ನಿಯಾನ್, ಹೀಲಿಯಮ್,
ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಈ ರೀತಿ ಬೇರೆ ಬೇರೆ ಆದಂಥ ಗ್ಯಾಸಸ್ಗಳಿವೆ. ಮತ್ತು ಡಸ್ಟ್ ಅಂದರೆ ಧೂಳಿನ ಕಣಗಳು, ವಾಟರ್ ವೇಪರ್ ಅಂದರೆ ನೀರಿರ್ತಕ್ಕಂಥ ಸಣ್ಣ ಸಣ್ಣ ನೀರಿನ ಗಾಳಿಲಿರ್ತಕ್ಕಂಥ ಸಣ್ಣ ಸಣ್ಣ ನೀರಿನ ಕಣಗಳು, ಯಾಕೆಂದರೆ ವಾಟರ್ ವೇಪರ್. ದಿ ಚೇಂಜಸ್ ಇನ್ ದಿ ಅಟ್ಮಾಸ್ಫಿಯರ್ ಪ್ರೊಡ್ಯೂಸ್ ಚೇಂಜಸ್ ಇನ್ ದಿ ವೆದರ್ ಆ್ಯಂಡ್ ಕ್ಲೈಮೇಟ್. ನೋಡಿ, ಚೇಂಜಸ್ ಇನ್ ದಿ ಅಟ್ಮಾಸ್ಫಿಯರ್ ಅಂದರೆ ಒಂದು ಹವಾಗೋಳದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಪ್ರೊಡ್ಯೂಸ್ ಚೇಂಜಸ್ ಇನ್ ದಿ ವೆದರ್ ಆ್ಯಂಡ್ ಕ್ಲೈಮೇಟ್. ನೋಡಿ, ಈ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಗಾಳಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಏನಂದ್ರೆ ವಾತಾವರಣ ಹವಾಗೋಳದಲ್ಲಿ ಮತ್ತು ಇದರಲ್ಲಿ ವೆದರ್ ಮತ್ತು ಕ್ಲೈಮೇಟ್ದಲ್ಲಿ ಚೇಂಜ್ ಮಾಡ್ತವೆ. ವೆದರ್ ಇದು ಡೇ ಟು ಡೇ ಚೇಂಜ್ ಆಗುತ್ತೆ ಅಟ್ಮಾಸ್ಫಿಯರ್ದಲ್ಲಿ. ಕ್ಲೈಮೇಟ್ ಇದು ಇಂಡಿಕೇಟ್ಸ್ ಚೇಂಜಸ್ ಇನ್ ದಿ ಅಟ್ಮಾಸ್ಫಿಯರ್ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅಂದರೆ ದೀರ್ಘಕಾಲದಲ್ಲಿ ಒಂದು ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಸೂಚಿಸುವುದು ಕ್ಲೈಮೇಟ್ ಸೂಚಿಸುತ್ತದೆ. ವೆದರ್ ಅನ್ನೋದು ಡೇ ಟು ಡೇ ಚೇಂಜ್ ಆಗುತ್ತೆ. ಅಂದರೆ ಇವತ್ತು ಬಿಸಿಲಿದ್ದು ಸಾಯಂಕಾಲ ಮಳೆ ಆಗುತ್ತದೆ, ಈ ರೀತಿ ಚೇಂಜ್ ಆಗುತ್ತೆ, ವೆದರ್ ಆಗುತ್ತದೆ. ಕ್ಲೈಮೇಟ್ ಇದು ಒಂದು ದೀರ್ಘಕಾಲದ ಅವಧಿಯಲ್ಲಿ ಅಟ್ಮಾಸ್ಫಿಯರ್ದಲ್ಲಿ ಆಗತಕ್ಕಂಥ ಬದಲಾವಣೆಯನ್ನು ಸೂಚಿಸುತ್ತದೆ. ಪ್ಲ್ಯಾಂಟ್ ಆ್ಯಂಡ್ ಎನಿಮಲ್ ಕಿಂಗ್ಡಮ್ ಟುಗೆದರ್ ಮೇಕ್ ಬಯೋಸ್ಫಿಯರ್ ಆಲ್ ದಿ ಲಿವಿಂಗ್ ವರ್ಲ್ಡ್. ನೋಡಿ, ಬಯೋಸ್ಫಿಯರ್ ಅಂದರೆ ಇದು ಜೀವಗೋಳ. ಇದರಲ್ಲಿ ಪ್ಲ್ಯಾಂಟ್ ಮತ್ತು ಎನಿಮಲ್ ಕಿಂಗ್ಡಮ್ ಅಂದರೆ ಎಲ್ಲ ಸಸ್ಯವರ್ಗನೂ ಇರ್ತದೆ ಮತ್ತು ಪ್ರಾಣಿವರ್ಗ ಎರಡೂ ಕೂಡ ಇದರಲ್ಲಿ ಇರ್ತವೆ. ಇಟ್ ಈಸ್ ಎ ನ್ಯಾರೋ ಝೋನ್ ಆಫ್ ದಿ ಅರ್ತ್ ವೇರ್ ಲ್ಯಾಂಡ್, ವಾಟರ್ ಆ್ಯಂಡ್ ಏರ್ ಇಂಟ್ರ್ಯಾಕ್ಟ್ ವಿತ್ ಈಚ್ ಅದರ್ ಟು ಸಪೋರ್ಟ್ ಲೈಫ್. ಇದೊಂದು ನ್ಯಾರೋ ಝೋನ್ ಆಫ್ ದಿ ಅರ್ತ್, ಇದೊಂದು ಭೂಮಿಯ ಒಂದು ಚಿಕ್ಕ ಒಂದು ಸಂಕುಚಿತ ಒಂದು ಪ್ರದೇಶ, ಒಂದು ಕ್ಷೇತ್ರ, ಏರಿಯಾ ಆಗಿದೆ. ಇದರಲ್ಲಿ ಲ್ಯಾಂಡ್ ಭೂಮಿ, ವಾಟರ್ ನೀರು ಮತ್ತು ಏರ್ ಇಂಟ್ರ್ಯಾಕ್ಟ್ ವಿತ್ ಈಚ್ ಅದರ್ ಟು ಸಪೋರ್ಟ್ ಲೈಫ್. ಇಲ್ಲಿ ಇರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿ ವರ್ಗವನ್ನು ಅದಕ್ಕೆ ಒಂದು ಉತ್ತೇಜನ ಕೊಡೋದಕ್ಕೆ ಇವೆಲ್ಲವೂ ಒಂದಕ್ಕೊಂದು ತಮ್ಮ ನಡುವೆ ಒಂದಕ್ಕೊಂದು ಸಹಕರಿಸ್ತವೆ. ಯಾವಪ್ಪ ಅಂದರೆ ಲ್ಯಾಂಡ್, ವಾಟರ್ ಆ್ಯಂಡ್ ಏರ್. ನೋಡಿ, ಈಗ ವಾಟ್ ಈಸ್ ಇಕೋಸಿಸ್ಟಮ್? ಇಕೋಸಿಸ್ಟಮ್ ಅಂದರೆ ಜೀವ ವ್ಯವಸ್ಥೆ ಅಂತ ಕರೀತಾರೆ. ಇದು ಒಂದು ಸ್ಟೋರಿ ಇದೆ. ಇಲ್ಲಿಂದ ನಾವಿಲ್ಲಿ ಹೋಗೋಣ ಡೈರೆಕ್ಟು. ಇಲ್ಲಿ ನೋಡಿದಿ, ಈ ಕೆಳಗಡೆ ಸ್ಕ್ರೋಲ್ ಮಾಡ್ಕೋತ ಬರೀ. ಇಲ್ಲಿ ಆಲ್ ಪ್ಲ್ಯಾಂಟ್ಸ್ ಅಂತ ಇದೆ ನೋಡಿ. ಆಲ್ ಪ್ಲ್ಯಾಂಟ್ಸ್, ಎನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಡಿಪೆಂಡ್ ಆನ್ ದೇರ್ ಇಮ್ಮಿಡಿಯೇಟ್ ಸರೌಂಡಿಂಗ್ಸ್. ನೋಡಿ, ಆಲ್ ಪ್ಲ್ಯಾಂಟ್ಸ್, ಎನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಎಲ್ಲ ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವ ಜೀವಿಗಳು ಡಿಪೆಂಡ್ ಆನ್ ದೇರ್ ಇಮ್ಮಿಡಿಯೇಟ್ ಸರೌಂಡಿಂಗ್ಸ್ ಅಂದರೆ ಸುತ್ತಮುತ್ತಲಿರ್ತಕ್ಕಂಥ ಒಂದು ಸರೌಂಡಿಂಗ್ ಅಂದರೆ ವಾತಾವರಣದ ಮೇಲೆ, ಒಂದು ಪ್ರಕೃತಿಯ ಮೇಲೆ ಅವರು ಅವಲಂಬನೆ ಆಗ್ತಾರೆ. ಆಫ್ಟನ್ ದೇ ಆರ್ ಆಲ್ಸೋ ಇಂಟರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಸುತ್ತಮುತ್ತಲಿನ ವಾತಾವರಣದ ಮೇಲೆ ಮಾತ್ರ ಅಲ್ಲ, ಅವು ಒಂದಕ್ಕೊಂದು ಇಂಟರ್ ಡಿಪೆಂಡೆಂಟ್ ಅಂದರೆ ಪ್ಲ್ಯಾಂಟ್ಸ್ಗಳಿಗೆ ಎನಿಮಲ್ಸ್ ಬೇಕು, ಎನಿಮಲ್ಸ್ಗಳಿಗೆ ಹ್ಯೂಮನ್ ಬೀಯಿಂಗ್ಸ್ ಬೇಕು, ಅದೇ ರೀತಿ ಹ್ಯೂಮನ್ ಬೀಯಿಂಗ್ಸ್ಗಳಿಗೆ ಪ್ಲ್ಯಾಂಟ್ಸ್ಗಳು, ಎನಿಮಲ್ಸ್ಗಳು ಈ ರೀತಿ ಒಂದಕ್ಕೊಂದು ಅವರು ಇಂಟರ್ ಡಿಪೆಂಡೆಂಟ್ ಆಗಿರ್ತಾರೆ. ಅಂದರೆ ಒಂದರ ಒಂದನ್ನು ಪರಸ್ಪರ ಅವಲಂಬನೆಯಾಗಿರ್ತಾರೆ. ದಿಸ್ ರಿಲೇಷನ್ ಬಿಟ್ವೀನ್ ದಿ ಲಿವಿಂಗ್ ಆರ್ಗಾನಿಸಮ್ಸ್ ಆ್ಯಸ್ ವೆಲ್ ಆಸ್ ದಿ ರಿಲೇಷನ್ ಬಿಟ್ವೀನ್ ದಿ ಆರ್ಗಾನಿಸಮ್ಸ್ ಆ್ಯಂಡ್ ದಿಯರ್ ಸರೌಂಡಿಂಗ್ಸ್ ಫಾರ್ಮ್ ಆನ್ ಇಕೋಸಿಸ್ಟಮ್. ನೋಡಿ, ಈ ಒಂದು ಅಂತರ್ ಸಂಬಂಧ, ದಿಸ್ ರಿಲೇಷನ್ ಬಿಟ್ವೀನ್ ದಿ ಲಿವಿಂಗ್ ಆರ್ಗಾನಿಸಮ್ಸ್, ಈ ಒಂದು ಜೀವಂತ ಇರ್ತಕ್ಕಂಥ ಪ್ರಾಣಿಗಳ ನಡುವಿನ ಒಂದು ಸಂಬಂಧ, ಆ್ಯಂಡ್ ರಿಲೇಷನ್ ಬಿಟ್ವೀನ್ ದಿ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದಿ ಸರೌಂಡಿಂಗ್ಸ್, ಮತ್ತು ಆ ಒಂದು ಜೀವಿಗಳು ಮತ್ತು ಸುತ್ತಮುತ್ತಲಿನ ಒಂದು ಪ್ರಕೃತಿಯ ನಡುವಿನ ಒಂದು ಸಂಬಂಧ ಏನು ಫಾರ್ಮ್ ಆ್ಯನ್ ಇಕೋಸಿಸ್ಟಮ್ ಅಂದರೆ ಜೀವ ವ್ಯವಸ್ಥೆ ಅನ್ನೋದು ರೂಪಿಸ್ತೈತಿ ಅಂತ ಹೇಳ್ತಾರೆ. ಏಕೆ ದೇರ್ ಕುಡ್ ಬಿ ಆನ್ ಇಕೋಸಿಸ್ಟಮ್ ಆಫ್ ಲಾರ್ಜ್ ರೇನ್ ಫಾರೆಸ್ಟ್, ಗ್ರಾಸ್ ಲ್ಯಾಂಡ್, ಡೆಸರ್ಟ್, ಮೌಂಟೇನ್ಸ್, ಲೇಕ್, ರಿವರ್, ಓಷಿಯನ್, ಇವನ್ ಎ ಸ್ಮಾಲ್ ಫಾರ್ಮ್. ನೋಡಿ, ದೇರ್ ಕುಡ್ ಬಿ ಆನ್ ಇಕೋಸಿಸ್ಟಮ್ ಆಫ್ ಲಾರ್ಜ್ ರೇನ್ ಫಾರೆಸ್ಟ್ ಅಂದರೆ ಲಾರ್ಜ್ ರೇನ್ ಫಾರೆಸ್ಟ್ ಅಂದರೆ ಯಾವತ್ತೂ ವರ್ಷ ಪೂರ್ತಿಯಲ್ಲಿ ಮಳೆ ಆಗ್ತಾ ಇರುತ್ತೆ. ಈ ಒಂದು ವರ್ಷ ಪೂರ್ತಿ ಮಳೆ ಆಗ್ತಕ್ಕಂಥ ಲಾರ್ಜ್ ರೇನ್ ಫಾರೆಸ್ಟ್ ಅಂದರೆ ಒಂದು ಮಳೆ ನಿತ್ಯ ಹಿಡಿದು ಕಾಡುಗಳು ಅಂತ ಏನು ಕರಿತೀವಲ್ಲ, ಅವು ಎವರ್ಗಿನ ಫಾರೆಸ್ಟ್ ಇದ್ದಾರೆ, ಈ ಒಂದು ಗ್ರೂಪ್ನಲ್ಲಿ ಬರುತ್ತೆ. ಇವುಗಳು ಗ್ರಾಸ್ಲ್ಯಾಂಡ್ ಅಂದರೆ ಹುಲ್ಲುಗಾವಲುಗಳು, ಡಿಸರ್ಟ್ ಮರುಭೂಮಿ, ಮೌಂಟೇನ್ಸ್ ಪರ್ವತಗಳು, ಲೇಕ್ ಸರೋವರ, ರಿವರ್ ನದಿ, ಓಷಿಯನ್ ಅಂದರೆ ಸಾಗರಗಳು, ಆ್ಯಂಡ್ ಇವನ್ ಸ್ಮಾಲ್ ಪೌಂಡ್ ಅಂದರೆ ಸಣ್ಣ ಒಂದು ನೀರಿನ ಒಂದು ನೀರಿರ್ತಕ್ಕಂಥ ಒಂದು ಪ್ರದೇಶಗಳು ಕೂಡ ಇದರ ಒಂದು ಭಾಗ ಆಗಿರ್ತವೆ. ಕ್ಯಾನ್ ಬಿ ಆನ್ ಇಕೋಸಿಸ್ಟಮ್, ಅವು ಕೂಡ ಒಂದು ಜೀವ ವ್ಯವಸ್ಥೆಯನ್ನು ಉಂಟು ಮಾಡ್ತವೆ. ಇಲ್ಲಿ ನೋಡಿ, ಇಕೋಸಿಸ್ಟಮ್ ಬದಲಿ ಒಂದು ಗ್ಲಾಸರಿ ಅಂದರೆ ಒಂದು ಡಿಕ್ಷನರಿ ಮೀನಿಂಗ್ ಆಫ್ ದಿ ವರ್ಡ್ಸ್ ಕೊಡ್ತಾರೆ. ಇಕೋಸಿಸ್ಟಮ್ ಅಂದರೆ ಇಟ್ ಈಸ್ ಎ ಸಿಸ್ಟಮ್ ಫಾರ್ಮ್ಡ್ ಬೈ ದಿ ಇಂಟ್ರಾಕ್ಷನ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿತ್ ಈಚ್ ಅದರ್ ಆ್ಯಂಡ್ ವಿತ್ ದಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಫ್ಯಾಕ್ಟರ್ಸ್ ಆಫ್ ದಿ ಎನ್ವಿರಾನ್ಮೆಂಟ್ ಇನ್ ವಿಚ್ ದೇ ಲಿವ್, ಆಲ್ ಲಿಂಕ್ಡ್ ಬೈ ಟ್ರಾನ್ಸ್ಫರ್ ಆಫ್ ಎನರ್ಜಿ ಆ್ಯಂಡ್ ಮಟೀರಿಯಲ್. ನೋಡಿ ಹೇಳ್ತಾರೆ, ಇಕೋಸಿಸ್ಟಮ್ ಅಂದರೆ ಜೀವ ವ್ಯವಸ್ಥೆ ಅಂದರೆ ಇನ್ನು ಹೇಳ್ತಾರೆ ಏನಪ್ಪ ಅಂದರೆ ಇದು ಇರ್ತಕ್ಕಂಥ ಎಲ್ಲ ಜೀವಿಗಳ ನಡುವಿನ ಒಂದು ಅಂತರ ಸಂಬಂಧ, ಒಂದು
ಅಂತರ ಒಂದಕ್ಕೊಂದು ಅವಲಂಬನೆ ಮತ್ತು ತಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಫ್ಯಾಕ್ಟರ್ಸ್ ಆಫ್ ದಿ ಎನ್ವಿರಾನ್ಮೆಂಟ್. ತಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಫಿಸಿಕಲ್ ಅಂದರೆ ದೈಹಿಕ ಮತ್ತು ಕೆಮಿಕಲ್ ರಾಸಾಯನಿಕ ಅಂಶಗಳೊಂದಿಗೆ ಅವುಗಳ ಒಂದು ಪ್ರತಿಕ್ರಿಯೆ ಇರ್ತದೆ, ಅವುಗೊಂದು ಹೊಂದಾಣಿಕೆ ಇರ್ತದೆ. ಆ ಲಿಂಕ್ಡ್ ಬೈ ಟ್ರಾನ್ಸ್ಫರ್ ಆಫ್ ಎನರ್ಜಿ ಆ್ಯಂಡ್ ಮಟೀರಿಯಲ್. ಎಲ್ಲವೂ ಒಂದಕ್ಕೊಂದು ಯಾವುದರ ಲಿಂಕ್ ಆಗಿರ್ತಾವಪ್ಪ ಅಂದರೆ ಒಂದು ಟ್ರಾನ್ಸ್ಫರ್ ಆಫ್ ಎನರ್ಜಿ ಆ್ಯಂಡ್ ಮಟೀರಿಯಲ್, ಶಕ್ತಿ ಅವುಗಳ ನಡುವೆ ಇರ್ತಕ್ಕಂಥ. ಈಗ ನಾವು ನೋಡೋಣ ಓಕೆ. ನೋಡಿ, ಈಗ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಆದಮೇಲೆ ಹ್ಯೂಮನ್ ಎನ್ವಿರಾನ್ಮೆಂಟಿಗೆ ಹೋಗೋಣ. ಹ್ಯೂಮನ್ ಬೀಯಿಂಗ್ಸ್ ಇಂಟ್ರ್ಯಾಕ್ಟ್ ವಿತ್ ದಿ ಎನ್ವಿರಾನ್ಮೆಂಟ್ ಆ್ಯಂಡ್ ಮೋಡಿಫೈ ಇಟ್ ಅಕಾರ್ಡಿಂಗ್ ಟು ದೇರ್ ನೀಡ್. ನೋಡಿ, ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಮಾನವ ಜೀವಿಗಳು ಇಂಟ್ರ್ಯಾಕ್ಟ್ ವಿತ್ ದಿ ಎನ್ವಿರಾನ್ಮೆಂಟ್ ಅಂದರೆ ತಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರದೊಂದಿಗೆ ಅವರು ಒಂದು ಅಂತರ್ ಸಂಬಂಧ ಹೊಂದಿರುತ್ತವೆ. ಇಂಟ್ರ್ಯಾಕ್ಟ್ ಅಂದರೆ ಒಂದು ಕೊಡು ತಗೊಳ್ಳೋಕೆಯನ್ನು ಮಾಡ್ತಾರೆ. ಆ್ಯಂಡ್ ಮೋಡಿಫೈಡ್ ಅಕಾರ್ಡಿಂಗ್ ಟು ದೇರ್ ನೀಡ್, ಅವರ ಅವಶ್ಯಕತೆಗೆ ಅನುಗುಣವಾಗಿ ಆ ಒಂದು ಸುತ್ತಲಿನ ಪರಿಸರವನ್ನು ಅವರು ಚೇಂಜ್ ಮಾಡ್ತಾರೆ. ಮನುಷ್ಯರು ಅದನ್ನು ಬದಲಾಯಿಸ್ಕೊಳ್ತಾರೆ. ಅಲ್ಲಿ ಹ್ಯೂಮನ್ಸ್ ಅಡ್ಯಾಪ್ಟೆಡ್ ದೆಮ್ಸೆಲ್ವ್ಸ್ ಟು ದಿ ನ್ಯಾಚುರಲ್ ಸರೌಂಡಿಂಗ್ಸ್. ನೋಡಿ, ಅಲ್ಲಿ ಹ್ಯೂಮನ್ಸ್ ನಮ್ಮ ಪೂರ್ವಜರು ಏನಿದ್ರಲ್ಲ ಅವರು ಅಡ್ಯಾಪ್ಟೆಡ್ ದೆಮ್ಸೆಲ್ವ್ಸ್ ಟು ದಿ ನ್ಯಾಚುರಲ್ ಸರೌಂಡಿಂಗ್ಸ್ ಅಂದರೆ ಸುತ್ತಮುತ್ತಲಿನ ಪರಿಸರಕ್ಕೆ ತಮ್ಮನ್ನು ತಾವು ಅಡ್ಜಸ್ಟ್ ಮಾಡ್ಕೊಂಡ್ರು. ಅಡ್ಯಾಪ್ಟ್ ಅಂದರೆ ಒಂದು ಸೂಟೇಬಲ್ ಆಗುವಾಗೆ ಅವ್ರನ್ನ ತಾವು ಚೇಂಜ್ ಮಾಡ್ಕೊಂಡಿದ್ರು. ಅಡ್ಯಾಪ್ಟೆಡ್ ಅಂದರೆ ಅಡ್ಜಸ್ಟ್ ಆಗಿದ್ರು ಅದಕ್ಕೆ, ಸ್ವಾಭಾವಿಕ ಪರಿಸರಕ್ಕೆ. ದೇ ಲೆಡ್ ಎ ಸಿಂಪಲ್ ಲೈಫ್ ಆ್ಯಂಡ್ ಫುಲ್ಫಿಲ್ಡ್ ದೇರ್ ರಿಕ್ವೈರ್ಮೆಂಟ್ಸ್ ಫ್ರಮ್ ದಿ ನೇಚರ್ ಅರೌಂಡ್ ದೆಮ್. ನೋಡಿ, ಅವರು ಸರಳ ಜೀವನ ನಡೆಸೋರು. ಲೆಡ್ ಎ ಸಿಂಪಲ್ ಲೈಫ್ ಅಂದರೆ ಸಾದಾ ಜೀವನ ನಡೆಸೋರು. ಈಗಿನ ಮನುಷ್ಯರಿಗೆ ಎಷ್ಟಿದ್ರೂ ಸಾಲೋದಿಲ್ಲ, ಏನಾದರೂ ಆಗಲಿ. ಮತ್ತು ದೇರ್ ಇಸ್ ನೋ ಲಿಮಿಟ್ ಆನ್ ದಿ ವಿಶಿಶ್ ಆಫ್ ದಿ ಹ್ಯೂಮನ್ಸ್ ರೈಟ್ ನಾವು. ಈಗ ಮನುಷ್ಯನ ಆಸೆಗೆ ಕೊನೆ ಇಲ್ಲದಾಗಿದೆ. ಆಗ ಹಿಂದಿನ ಕಾಲದಲ್ಲಿ ನಿಂತು ಸಿಂಪಲ್ ಜೀವನ ನಡೆಸಿರು ನಮ್ಮ ಪೂರ್ವಜರು. ಆ್ಯಂಡ್ ಫುಲ್ಫಿಲ್ಡ್ ದೇರ್ ರಿಕ್ವೈರ್ಮೆಂಟ್ಸ್ ಫ್ರಮ್ ದಿ ನೇಚರ್ ಅರೌಂಡ್ ದೆಮ್. ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರದಿಂದ ತಮ್ಮ ಅವಶ್ಯಕತೆಗಳನ್ನು ಅವರು ಫುಲ್ಫಿಲ್ ಅಂದರೆ ಕಂಪ್ಲೀಟ್ ಮಾಡ್ಕೊಂಡ್ರು, ಅವನ್ನ ಸ್ಯಾಟಿಸ್ಫೈಡ್ ಮಾಡ್ಕೊಂಡ್ರು. ಅವ್ರನ್ನ ಫುಲ್ಫಿಲ್ ಅಂದರೆ ಅವರು ತಮ್ಮ ಏನು ಬಯಕೆಗಳಿದ್ದು ಅವ್ರನ್ನ ಈಡೇರಿಸಿಕೊಂಡ್ರು. ಅವಾಗ ವಿತ್ ಟೈಮ್ ನೀಡ್ಸ್ ಗ್ರೀವ್ ಆ್ಯಂಡ್ ಬಿಕೇಮ್ ಮೋರ್ ವ್ಯಾಲಿಡ್. ನೋಡಿ, ವಿತ್ ಟೈಮ್ ಅಂದರೆ ಒಂದು ಟೈಮ್ ಬದಲಾದಂಗೆ, ಕಾಲ ಕಳೆದಂತೆ ನೀಡ್ಸ್ ಗ್ರೀವ್ ಆ್ಯಂಡ್ ಬಿಕೇಮ್ ಮೋರ್ ವ್ಯಾಲಿಡ್. ಅವರ ಮನುಷ್ಯನ ಒಂದು ಅವಶ್ಯಕತೆಗಳು ಗ್ರೀವ್ ಅಂದರೆ ಭಾಳ ಹೆಚ್ಚಾದವು, ಅಂದರೆ ಬೆಳೆದು ಹೆಚ್ಚಾದವು, ಇನ್ಕ್ರೀಸ್ ಆದವು. ಅಂದರೆ ಬಿಕೇಮ್ ಮೋರ್ ವ್ಯಾಲಿಡ್ ಅಂದರೆ ಡಿಫ್ರೆಂಟ್ ಆದವು ವಿಚಾರಗಳು. ಆ ಮನುಷ್ಯನ ಆಸೆಗಳು ಬೇರೆ ಬೇರೆ ಆದಂಥ ರೀತಿಯಲ್ಲಿ ಬೆಳವಣಿಗೆ ಹೊಂದಿದವು. ಹ್ಯೂಮನ್ಸ್ ಲರ್ನ್ ನ್ಯೂ ವೇಸ್ ಟು ಯೂಸ್ ಆ್ಯಂಡ್ ಚೇಂಜ್ ಎನ್ವಿರಾನ್ಮೆಂಟ್. ನೋಡಿ, ಹ್ಯೂಮನ್ಸು ಲರ್ನ್ ನ್ಯೂ ವೇಸ್ ಟು ಯೂಸ್ ಆ್ಯಂಡ್ ಚೇಂಜ್ ಎನ್ವಿರಾನ್ಮೆಂಟ್. ಅವರು ಪರಿಸರವನ್ನು ಒಂದು ಉಪಯೋಗಿಸ್ಕೊಳ್ಳೋಕ್ಕೆ ಮತ್ತೊಂದು ಬದಲಿಸ್ಕೊಳ್ಳೋಕ್ಕೆ ಹೊಸ ಒಂದು ದಾರಿಗಳನ್ನು ಕಂಡುಕೊಳ್ತಾ ಇದ್ದಾರೆ ಜನರು. ದೇ ಲರ್ನ್ ಟು ಗ್ರೋ ಕ್ರಾಪ್ಸ್, ಡೊಮೆಸ್ಟಿಕೇಟ್ ಆ್ಯನಿಮಲ್ಸ್ ಆ್ಯಂಡ್ ಲೀಡ್ ಅ ಸೆಟಲ್ಡ್ ಲೈಫ್. ನೋಡಿ, ದೇ ಲರ್ನ್ ಟು ಗ್ರೋ ಕ್ರಾಪ್ಸ್ ಅಂದರೆ ಹೆಂಗೆ ಬೆಳೆಗಳನ್ನು ಬೆಳಿಬೇಕು, ಮತ್ತು ಡೊಮೆಸ್ಟಿಕೇಟ್ ಆ್ಯನಿಮಲ್ಸ್ ಅಂದರೆ ಪ್ರಾಣಿಗಳನ್ನು ಹೆಂಗೆ ಡೊಮೆಸ್ಟಿಕೇಟ್ ಮಾಡೋದು, ಸಾಕುವುದು, ಯಾವ ರೀತಿ ಪ್ರಾಣಿಗಳನ್ನು ಸಾಕುವುದು. ಆ್ಯಂಡ್ ಲೀಡ್ ಎ ಸೆಟಲ್ಡ್ ಲೈಫ್ ಅಂದರೆ ಒಂದು ಕಡೆ ಹಿಂದಿನ ಪೂರ್ವಜರು ಏನಿದ್ರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವರು ಒಂದು ವಾಂಡ್ರಿಂಗ್ ಲೈಫನ್ನು ನಡೆಸಿರು. ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತಾ ಒಂದೇ ಸ್ಥಳದಲ್ಲಿ ನೆಲೆ ನಿಲ್ಲದೆ ಅವರು ಮೇಲೆ ಒಂದು ಪ್ರದೇಶವನ್ನು ಬದಲು ಮಾಡ್ಕೋತಾ ಹೋಗ್ತಾಯಿದ್ರು. ಆದರೆ ಈಗಲ್ಲ. ಈಗ ಏನು ಮಾಡ್ತಾರೆ ಮನುಷ್ಯರು, ಏನು ಕಲ್ತಿದ್ದಾರೆ, ಲೀಡ್ ಎ ಸೆಟಲ್ಡ್ ಲೈಫ್ ಅಂದರೆ ಒಂದೇ ಸ್ಥಳದಲ್ಲಿ ನೆಲೆ ನಿಂತು ಅಲ್ಲೇ ಒಂದು ಜೀವನ ಮಾಡೋದಕ್ಕೆ ಅವರು ಕಲಿತಿದ್ದಾರೆ ಈಗಿನ ಜನರು. ದಿ ವೀಲ್ ವಾಸ್ ಇನ್ವೆಂಟೆಡ್, ಸರ್ಪ್ಲಸ್ ಫುಡ್ ವಾಸ್ ಪ್ರೊಡ್ಯೂಸ್ಡ್, ಬಾರ್ಟರ್ ಸಿಸ್ಟಮ್ ಎಮರ್ಜ್ಡ್, ಟ್ರೇಡ್ ಸ್ಟಾರ್ಟೆಡ್ ಆ್ಯಂಡ್ ಕಾಮರ್ಸ್ ಡೆವಲಪ್ಡ್. ನೋಡಿ, ದಿ ವೀಲ್ ವಾಸ್ ಇನ್ವೆಂಟೆಡ್. ಫಸ್ಟ್ ಅಲ್ಲಿ ಚಕ್ರ ಇದಿಲ್ಲ. ಯಾವಂತೂ ಏನು ಹೋಗೋದಿದ್ರು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋ ಮುಂದೆ ಒಂದು ಪ್ರಾಣಿಗಳನ್ನ ಯೂಸ್ ಮಾಡ್ತಾಯಿದ್ರು. ಕತ್ತೆ, ಕುದುರೆ, ಒಂಟೆ ಈ ರೀತಿ ಪ್ರಾಣಿಗಳ ಮೇಲೆ ತಮ್ಮ ವಸ್ತುಗಳನ್ನ ಹೇರ್ಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾಯಿದ್ರು. ಆದರೆ ದಿ ವೀಲ್ ವಾಸ್ ಇನ್ವೆಂಟೆಡ್, ಚಕ್ರ ವೀಲ್ ಮೀನ್ಸ್ ಚಕ್ರವನ್ನು ಒಂದು ಇನ್ವೆಂಟೆಡ್ ಹೊಸದಾಗಿ ಕಂಡು ಹಿಡಿದ್ರು. ಅದರಿಂದ ಏನಾಯಿತು, ಗಾಡಿಗಳನ್ನು ತಯಾರು ಮಾಡಿದ್ರು. ಆ ಗಾಡಿಗಳ ಮುಖಾಂತರ ತಮ್ಮ ಸಾಮಾನು ಸರಬರಾಜುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಯ್ಯೋದಕ್ಕೆ ಅನುಕೂಲವಾಯಿತು. ಸರ್ಪ್ಲಸ್ ಫುಡ್ ವಾಸ್ ಪ್ರೊಡ್ಯೂಸ್ಡ್ ಅಂದರೆ ನಮಗೆ ಅವಶ್ಯಕತೆಗಿಂತ ಹೆಚ್ಚಿನ ಫುಡ್. ಸರ್ಪ್ಲಸ್ ಮೀನ್ಸ್ ಮೋರ್ ದ್ಯಾನ್ ವಿ ನೀಡ್. ನಾವು ನಮಗೆ ಎಷ್ಟು ಬೇಕಲ್ಲ ಅದಕ್ಕಿಂತ ಹೆಚ್ಚಿನ ಒಂದು ಆಹಾರ ಉತ್ಪಾದನೆ ಆಯಿತು. ಬಾರ್ಟರ್ ಸಿಸ್ಟಮ್ ಎಮರ್ಜ್ಡ್. ಬಾರ್ಟರ್ ಸಿಸ್ಟಮ್ ಮೀನ್ಸ್ ಎಕ್ಸ್ಚೇಂಜ್ ಸಿಸ್ಟಮ್ ಅಂದರೆ ನಮ್ಮಂತಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಅದು ಎಲ್ಲಾರ್ದಾರು ಕೊಡೋದು ಮತ್ತು ನಮಗೆ ಬೇಕಾದ್ದನ್ನು ಅವರಿಂದ ಪಡೆದುಕೊಳ್ಳುವುದಕ್ಕೆ ಅಂತಲೂ ವಿನಿಮಯ ಪದ್ಧತಿ ಬಾರ್ಟರ್ ಸಿಸ್ಟಮ್ ಎಮರ್ಜ್ಡ್ ಅಂದರೆ ಇದು ಸಮಾಜದಲ್ಲಿ ಕಂಡು ಬಂತು. ಟ್ರೇಡ್ ಸ್ಟಾರ್ಟೆಡ್ ಆ್ಯಂಡ್ ಕಾಮರ್ಸ್ ಡೆವಲಪ್ಡ್. ನೋಡಿ, ವ್ಯಾಪಾರ ಆರಂಭ, ಟ್ರೇಡ್ ಮೀನ್ಸ್ ವ್ಯಾಪಾರ ಆರಂಭದ್ದು, ಕಾಮರ್ಸ್ ಬಿಸ್ನೆಸ್ ವಾಣಿಜ್ಯದು ಅಭಿವೃದ್ಧಿ ಹೊಂದಿತು. ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಎನೇಬಲ್ಡ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಇಂಡಸ್ಟ್ರಿಯಲ್ ರಿವಲ್ಯೂಷನ್
ಅಂದರೆ ಕೈಗಾರಿಕಾ ಕ್ರಾಂತಿ ಉಂಟಾಯಿತು. ಅದು ಲಾರ್ಜ್ ಸ್ಕೇಲ್ ದೊಡ್ಡ ಪ್ರಮಾಣದಲ್ಲಿ ಒಂದು ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಅದು ಕಾರಣವಾಯಿತು. ಟ್ರಾನ್ಸ್ಪೋರ್ಟೇಷನ್ ಬಿಕೇಮ್ ಫಾಸ್ಟರ್. ಹಾಗೆ ವಸ್ತುವನ್ನು ಒಂದು ಮತ್ತು ಗಾಳಿಯ ವೀಲ್ದ ಇನ್ವೆಂಟ್ ಆದಮೇಲೆ ಗಾಡಿಗಳು ತಯಾರಾದವು. ಗಾಡಿಗಳು ವೆಹಿಕಲ್ಗಳು ತಯಾರಂತೆ. ಅದರಿಂದ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಸ್ತುವನ್ನು ಜನರನ್ನು ಸಾಗಿಸುವಿಕೆ ಫಾಸ್ಟ್ ಆಯಿತು, ತುಂಬ ವೇಗವಾಯಿತು. ಇನ್ಫಾರ್ಮೇಷನ್ ರಿವಲ್ಯೂಷನ್ ಮೇಡ್ ಕಮ್ಯುನಿಕೇಷನ್ ಈಜಿಯರ್ ಆ್ಯಂಡ್ ಸ್ಪೀಡಿ ಅಕ್ರಾಸ್ ದಿ ವರ್ಲ್ಡ್. ಇನ್ಫಾರ್ಮೇಷನ್ ರಿವಲ್ಯೂಷನ್ ಈಗ ನಾವು ನೋಡ್ತಾ ಇರ್ತಕ್ಕಂಥ ಒಂದು ಮೊಬೈಲ್ ಕ್ರಾಂತಿ ಅಂತಲೇ ಹೇಳ್ಬೋದು. ಈಗಿನ 21st ಸೆಂಚುರಿಯನ್ನು ಈಗೇನಾಗಿದೆ, ನಾವು ಇಡೀ ಜಗತ್ತೇ ಒಂದು ಹಳ್ಳಿ ಅಂತಾಗಿದೆ. ಇದಕ್ಕೆ ಅಂದರೆ ಇನ್ಫಾರ್ಮೇಷನ್ ರಿವಲ್ಯೂಷನ್ ಅಂದರೆ ಮಾಹಿತಿ ಒಂದು ಕ್ರಾಂತಿ ಅಂತಾರೆ. ಇದು ಕಮ್ಯುನಿಕೇಷನ್ ಈಜಿ ಅಂದರೆ ಮನುಷ್ಯರ ನಡುವೆ ನಾವು ಇಲ್ಲಿದ್ದುಕೊಂಡು ಜಗತ್ತಿನ ಯಾವುದೇ ಮೂಲೆ ಇರತಕ್ಕಂಥ ವ್ಯಕ್ತಿಯೊಂದಿಗೆ ಒಂದು ಕಮ್ಯುನಿಕೇಷನ್ ಮಾಡಬಹುದು. ಆ ಒಂದು ಕಮ್ಯುನಿಕೇಷನ್ ಈಸಿಯಾಗಿದೆ ಮತ್ತು ಸ್ಪೀಡಿ ಭಾಳ ಫಾಸ್ಟ್ ಆಗಿದೆ. ಅಕ್ರಾಸ್ ದಿ ವರ್ಲ್ಡ್ ಜಗತ್ತಿನಾದ್ಯಂತ ನಾವು ಎಲ್ಲಿ ಬೇಕಾಗಲಿ ಸಂವಹನ ಮಾಡಬಹುದಾಗಿದೆ. ಹ್ಯಾವ್ ಯು ಎವರ್ ಥಾಟ್ ವೈ ಯು ಲವ್ ಈಟಿಂಗ್ ಎ ಜ್ಯೂಸಿ ವಾಟರ್ ಮೆಲಾನ್ ಇನ್ ಸಮ್ಮರ್ ಆ್ಯಂಡ್ ಹಾಟ್ ರೋಸ್ಟೆಡ್ ಪೀನಟ್ಸ್ ಇನ್ ವಿಂಟರ್? ನೋಡಕ್ಕೆ ಅಲ್ಲಿ ನಮಗೆ ಕೇಳ್ತಾರೆ, ಹ್ಯಾವ್ ಯು ಎವರ್ ಥಾಟ್ ವೈ ಯು ಲವ್ ಈಟಿಂಗ್ ಎ ಜ್ಯೂಸಿ ವಾಟರ್ ಮೆಲಾನ್ ಇನ್ ಸಮ್ಮರ್? ನಾವು ಯಾಕೆ ಬಿಸಿಲಾಗ ಇನ್ನು ಸಮ್ಮರ್ ಅಂದರೆ ಬೇಸಿಗೆ ಕಾಲದ ನಾವು ಒಂದು ರಸ ಬೆಳೀತಾ ಜ್ಯೂಸಿ ವಾಟರ್ ಮೆಲಾನ್ ಕಲ್ಲಂಗಡಿ ತಿಂತೀವಪ್ಪ, ಮತ್ತು ಹಾಟ್ ರೋಸ್ಟೆಡ್ ಪೀನಟ್ಸ್ ಇನ್ ವಿಂಟರ್ ಅಂತ ಚಳಿಗಾಲದಾಗ ನಾವು ಬಿಸಿಯಾದಂಥ ಹುರಿದಂಥ ಒಂದು ಶೇಂಗಾ ಕಾಳನ್ನು ಎದಕ್ಕೆ ತಿಂತೀವಿ ಅಂತ ಕೇಳ್ತಾರೆ ಅವ್ರು. ಆ ಪರ್ಫೆಕ್ಟ್ ಬ್ಯಾಲೆನ್ಸ್ ಈಸ್ ನೆಸೆಸರಿ ಬಿಟ್ವೀನ್ ದಿ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ಎನ್ವಿರಾನ್ಮೆಂಟ್. ನ್ಯಾಚುರಲ್ ಅಂದರೆ ಸ್ವಾಭಾವಿಕ ಪರಿಸರ ಮತ್ತು ಹ್ಯೂಮನ್ ಎನ್ವಿರಾನ್ಮೆಂಟ್ ಮಾನವ ಪರಿಸರ ನಡುವೆ ಒಂದು ಬ್ಯಾಲೆನ್ಸ್ ಅಂದರೆ ಸಮತೋಲನ ಬೇಕಾಗಿರ್ತೈತಿ. ಹ್ಯೂಮನ್ಸ್ ಮಸ್ಟ್ ಲರ್ನ್ ಟು ಲಿವ್ ಆ್ಯಂಡ್ ಯೂಸ್ ದೇರ್ ಎನ್ವಿರಾನ್ಮೆಂಟ್ ಇನ್ ಎ ಹಾರ್ಮೋನಿಯಸ್ ವೇ. ಅಂದರೆ ಒಂದು ಅನುಕೂಲಕರವಾದ ರೀತಿಯಲ್ಲಿ ನಾವು ಒಂದು ಪರಿಸರವನ್ನು ಉಪಯೋಗ ಮಾಡೋಕ್ಕೆ ಮತ್ತು ಅಲ್ಲಿ ಪರಿಸರದಲ್ಲಿ ಜೀವಿಸೋಕೆ ನಾವು ಕಲಿಬೇಕು. ಓಕೆ, ಇದು ಇಲ್ಲಿ ನೋಡಿ ಬಾರ್ಟರ್ ಸಿಸ್ಟಮ್ ಬಗ್ಗೆ ಕೊಟ್ಟಿದ್ದಾರೆ. ಇಟ್ ಈಸ್ ಎ ಟ್ರೇಡ್ ಇನ್ ವಿಚ್ ಗೂಡ್ಸ್ ಆರ್ ಎಕ್ಸ್ಚೇಂಜ್ ವಿದೌಟ್ ದಿ ಯೂಸ್ ಆಫ್ ಮನಿ. ನೋಡಿ, ಬಾರ್ಟರ್ ಸಿಸ್ಟಮ್ ಅಂದರೆ ವಿನಿಮಯ ಪದ್ಧತಿಯಲ್ಲಿ ವಿದೌಟ್ ದಿ ಯೂಸ್ ಆಫ್ ಮನಿ ಅಂದರೆ ಅಲ್ಲಿ ಹಣದ ಉಪಯೋಗವಿಲ್ಲದೆ ವಸ್ತುಗಳನ್ನು ಮಾತ್ರ ಒಂದು ವಿನಿಮಯ ಮಾಡಿಕೊಳ್ಳೋದು. ನಮ್ಮ ವಸ್ತು ಅವ್ರಿಗೆ ಕೊಡೋದು, ಅವ್ರ ವಸ್ತು ನಮಗೆ ತೆಗೆದುಕೊಳ್ಳುವಂಥ ಒಂದು ಸಿಸ್ಟಮ್ ಇದೊಂದು ವ್ಯಾಪಾರವಾಗಿತ್ತು. ಅಲ್ಲಿ ಹಣದ ವಿನಿಮಯ ಇದ್ದಿದ್ದಿಲ್ಲ, ಬರೀ ವಸ್ತುಗಳು ವಿನಿಮಯ ಇದ್ದಿತ್ತು. ಓಕೆ, ಈ ಲೆಟೆಸ್ಟ್ ಡೂ ಒಂದು ಆ್ಯಕ್ಟಿವಿಟಿ ಇದೆ, ನೀವು ಮಾಡ್ಬೋದು ಆ್ಯಕ್ಟಿವಿಟಿ. ಇವು ಕ್ವಶನ್ಸ್ ಇದಾವೆ. ಇದು ಬೈಲಿ ಇಷ್ಟು ನೀವು ಪಾಠ ಓದ್ಕೊಂಡ್ರೆ ಈ ಲೆಸನ್ ಓದಿರಿ ಈ ಕ್ವಶನ್ಸ್ಗೆ ಯು ಕ್ಯಾನ್ ಈಸಿಲಿ ಆನ್ಸರ್ ದೀಸ್ ಕ್ವಶನ್ಸ್. ಓಕೆ, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ಮತ್ತೆ ವಿಡಿಯೋ ಮಾಡ್ತಾ ಬಿಡ್ತೀನಿ. ಓಕೆ, ಥ್ಯಾಂಕ್ ಯು.